ಗೃಹಿಣಿಯ ಬರ್ಬರ ಕೊಲೆ ಪ್ರಕರಣ ಕುಟುಂಬದವರಿಂದಲೇ ಸಂಚು, ಪೊಲೀಸರ ತನಿಖೆಯಲ್ಲಿ ಹೊರಬಂದ ಬೆಚ್ಚಿ ಬೀಳಿಸುವ ಮಾಹಿತಿ. ಐಪಿಎಲ್ ಕಪ್ ಗೆದ್ದ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ, ನಶೆಯಲ್ಲಿದ್ದವರಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು. ಮಕ್ಕಳ ಭವಿಷ್ಯದ ಜವಾಬ್ದಾರಿ ಪೋಷಕರು ಶಿಕ್ಷಕರದ್ದು, ಶಿಕ್ಷಣದ ಬಗ್ಗೆ ಕಾಳಜಿ ಇರಲಿ, ಶಾಸಕ ಪುಟ್ಟಸ್ವಾಮಿಗೌಡ ಕರೆ. ತಾಲೂಕು ಕಚೇರಿಯಲ್ಲಿ ತಾಂಡವವಾಡುತ್ತಿರುವ ಭ್ರಷ್ಟಾಚಾರ, ಹಣವಿಲ್ಲದೆ ಕೆಲಸ ನಡೆಯಲ್ಲ, ರೈತ ಸಂಘಟನೆಯಿಂದ ತಾಲೂಕು ಕಚೇರಿಗೆ ಮುತ್ತಿಗೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದ ಗೃಹಿಣಿಯ ಬರ್ಬರ ಕೊಲೆ ಪ್ರಕರಣ ದಿನಕ್ಕೊಂದು ಹೊಸ ತಿರುವು ಪಡೆಯುತ್ತಿದೆ. ಪ್ರಕರಣದ ಹಿಂದೆ ಕುಟುಂಬದವರೇ ಸಂಚು ರೂಪಿಸಿದ್ದರೆಂಬ ಪೊಲೀಸರ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿಗಳು ಹೊರಬಂದಿವೆ. ಈ ಪ್ರಕರಣ ಇದೀಗ ಜಿಲ್ಲೆಯಾದ್ಯಂತ ಸಂಚಲನ ಸೃಷ್ಟಿಸಿದೆ. ಹೌದು, ಚಿಕ್ಕಬಳ್ಳಾಪುರ ಬಾಪೂಜಿ ನಗರದ ಗೃಹಿಣಿ ಪುಷ್ಪಲತಾ ಬರ್ಬರ ಕೊಲೆ ಪ್ರಕರಣ ವಿಚಾರ ತಿಳಿದ ಚಿಕ್ಕಬಳ್ಳಾಪುರ ಜನ ಬೆಚ್ಚಿ ಬಿದ್ದಿದ್ರು. ಅದ್ಯಾರಪ್ಪ ಮಧ್ಯರಾತ್ರಿ ಮನೆಗೆ ನುಗ್ಗಿ ಈ ರೀತಿ ಕೊಲೆ ಮಾಡಿದ್ದಾರೆ ಅನ್ಕೊಂಡಿದ್ರು. ಇನ್ನೊಂದು ಕಡೆ ರಾಬರಿಗೆ ಬಂದವರು ಈ ರೀತಿ ಯಾರು ಕೊಲೆ ಮಾಡ್ತಾರೆ ಅನ್ನೋ ಅನುಮಾನಗಳು ಸಹ ಸಹಜವಾಗಿ ಎಲ್ಲರಲ್ಲೂ ಕಾಡಿತ್ತು. ಇದರ ನಡುವೆ ಪುಷ್ಪಲತಾ ಗಂಡನ ಮನೆಯಲ್ಲಿ 3-4 ವರ್ಷಗಳಿಂದ ಕುಟುಂಬಗಳ ನಡುವೆ ಗಲಾಟೆ ಸಹಜವಾಗಿ ನಡೆಯುತ್ತಿದ್ದು, ಗಂಡನ ಕುಟುಂಬದವರೇ ಏನೋ ಮಾಡಿರಬೇಕು ಅನ್ನೋ ಪಿಸು ಮಾತುಗಳು ಆರಂಭವಾಗಿತ್ತು. ಹೀಗಿರುವಾಗ ಪೊಲೀಸರಿಗೆ ಕೊಲೆಯಾದ ರಾತ್ರಿ ಪುಷ್ಪಲತಾಳ ಜೊತೆಗಿದ್ದ ನಾದಿನಿ ಭವ್ಯ ಮತ್ತು ಅಜ್ಜಿ ನಾಗಮ್ಮ ಮೇಲೆ ಅನುಮಾನ ಬಂದಾಗ ಪೊಲೀಸರು ಅವರ ಭಾಷೆಯಲ್ಲಿ ರುಚಿ ತೋರಿಸಿದಾಗ ಭವ್ಯ ಕೊಲೆಯ ರಹಸ್ಯ ಬಾಯಿ ಬಿಟ್ಟಿದ್ದಾಳೆ. ಕೊಲೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ ಮೃತಳ ಅತ್ತೆ ವಿಜಯಲಕ್ಷ್ಮಿ 1 ವರ್ಷದಿಂದ ಸೊಸೆಯ ಸಾವು ನೋಡಲು ಕಾಯುತ್ತಿದ್ಲಂತೆ. ಕೊಲೆ ಮಾಡಲು ಅವಕಾಶಕ್ಕೆ ಕಾಯುತ್ತಿದ್ದ ಅತ್ತೆ ವಿಜಯಲಕ್ಷ್ಮಿ ಅಜ್ಜಿ ನಾಗಮ್ಮ, ಮಗಳು ಭವ್ಯ, ಸಂಬಂಧಿ ಲುಲ್ಲು ಅನ್ನ ಉಪಯೋಗಿಸಿ ಸೊಸೆಯನ್ನ ಮುಗಿಸಿದ್ದಾಳೆ. ನಂತರ ಅದಕ್ಕೊಂದು ಕ್ರೈಮ್ ಸಿನಿಮಾ ರೀತಿ ಕತೆ ಕಟ್ಟಲು ಹೋಗಿ ಪೊಲೀಸರಿಗೆ ತಗಲಾಕಿಕೊಂಡು ಕಂಬಿ ಹಿಂದೆ 4 ಜನ ಕಿಲಾಡಿ ಕಿಲ್ಲರ್ಸ್ಗಳು ಮುದ್ದೆ ಮುರಿಯುತ್ತಿದ್ದಾರೆ. ಕಳೆದ ವಾರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಈ ಮರ್ಡರ್ ಕೇಸಲ್ಲಿ ಒಬ್ಬರು ಲೇಡಿ ಪುಷ್ಪಲತಾದು ಮರ್ಡರ್ ಮಾಡಿದ್ದಾರೆ. ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ದು ಇನ್ವಾಲ್ವ್ಮೆಂಟ್ ಇತ್ತು. ಬೇಸಿಕ್ಲಿ ಅವರು ಫಸ್ಟ್ ಅದನ್ನು ರಾಬರಿ ಥರ ತೋರಿಸಿಗೆ ಪ್ರಯತ್ನ ಮಾಡಿದ್ದಾರೆ, ಆ ಥರ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ನಾವು ಎಲ್ಲ ಇಂಟರ್ಗೇಷನ್ ಮಾಡಿಕೊಂಡು ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಫಸ್ಟ್ ಡೇ ನಾವು 2 ಜನಗೆ ಅವ್ರದ್ದು ಸಿಸ್ಟರ್ ಇನ್ ಲಾ ಯಾರು ಡಿಸೀಸ್ಡ್ ಇದ್ದಾರೆ, ಪುಷ್ಪಲತಾ ಅವ್ರದ್ದು ಸಿಸ್ಟರ್ ಇನ್ ಲಾ ಭವ್ಯ ಮತ್ತು ಇನ್ನೊಬ್ಬರು ಅವ್ರದ್ದು ಫ್ರೆಂಡ್ ಲಲ್ಲು, ಈ 2 ಜನಗೆ ನಾವು ಫಸ್ಟ್ ಡೇ ಅರೆಸ್ಟ್ ಮಾಡಿದೆ. ಆಮೇಲೆ ಇವ್ರದ್ದು ಕೂಡ ಇಂಟರ್ಗೇಷನ್ ಟೈಮಲ್ಲಿ ನಮಗೆ ಬೇರೆ ಬೇರೆ ಆ್ಯಂಗಲ್ಸ್ ಕೂಡ ಗೊತ್ತಾಯಿತು. ನಾವು ಕ್ವಶನ್ಸ್ ಮಾಡಿದ್ದೀವಿ. ಬೇಸಿಕ್ಲಿ ಆ ಮನೆಯಲ್ಲಿ ಒಬ್ಬರು ಅಜ್ಜಿ, ಇವ್ರದ್ದು ಭವ್ಯದು ಅಜ್ಜಿ ಕೂಡ ಮಲಗಿದ್ದು. ಅವರು ಹೇಗೆ ಡೋರ್ ಓಪನ್ ಆಯಿತು, ಯಾವುದು ಫೋರ್ಸ್ಡ್ ಎಂಟ್ರಿ ಇರಲಿಲ್ಲ, ಈ ಥರದ್ದು ಎಲ್ಲ ಕ್ವಶನ್ಸ್ ಕೇಳಿದಾಗ ನಮಗೆ ಈ ಥರ ಗೊತ್ತಾಯಿತು ಕಿ ಫ್ಯಾಮಿಲಿ ಮೆಂಬರ್ಸ್ದು ಕೂಡ ಇನ್ವಾಲ್ವ್ಮೆಂಟ್ ಇದೆ. ಈ ಕೇಸಲ್ಲಿ ನಾವು ಭವ್ಯದು ತಾಯಿ ವಿಜಯಮ್ಮ ಮತ್ತು ಅವ್ರದ್ದು ಅಜ್ಜಿ ನಾಗಮ್ಮ, ಈ 2 ಜನಗೆ ಕೂಡ ಅರೆಸ್ಟ್ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ಬೇಸಿಕ್ಲಿ ಗ್ರ್ಯಾಂಡ್ ಮದರ್ ಮತ್ತು ಡಾಟರ್, ಈ 3 ಜನ ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಹೊರಗಡೆಯಿಂದ ಯಾರು ಬಂದು ಈ ಅಫೆನ್ಸ್ ಮಾಡಿದ್ದಾರೆ ಅವರಿಗೆ ಕೂಡ ಅರೆಸ್ಟ್ ಮಾಡಿದ್ದೀವಿ. ಇದು ಎಲ್ಲ ಇವ್ರದ್ದು ಮೊದಲಿಂದ ಈ ಡಿಸೀಸ್ ಜೊತೆ ಗಲಾಟ ಏನೋ ಫ್ಯಾಮಿಲಿ ಡಿಸ್ಪ್ಯೂಟ್ ನಡ್ತಾ ಇತ್ತು, ಮಾನಸಿಕ ಕಿರುಕುಳ, ದೈಹಿಕ ಕಿರುಕುಳ ನಡ್ತಾ ಇದೆ. ಈ ಥರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಮೊದಲೇ ಅನುಮಾನ ಮಾಡಿದ್ದಾರೆ. ಈಗ ಕೂಡ ಈ ಥರ ಹೇಳ್ತಾ ಇದ್ದಾರೆ ಕಿ ಓನ್ಲಿ ಈ ವಿಷಯ ಇಲ್ಲ ಕಿ ಗೋಲ್ಡ್ ಬೇಕಿತ್ತು ಎಕ್ಸ್ಟಾರ್ಷನ್ಗೋಸ್ಕರ, ಹಳೆ ವಿಷಯ ಕೂಡ ಇರಬೇಕು. ಇವ್ರ ಜೊತೆ ಮೊದಲಿಂದ ಗಲಾಟೆ ಇದೆಯಾ ಭವ್ಯ ಜೊತೆ ಅವರದು ಪುಷ್ಪಲತಾದು, ಈ ಕಾರಣ ಬಗ್ಗೆ ಇವರು ಪ್ಲಾನ್ ಮಾಡಿ ಇದನ್ನು ಕಮಿಟ್ ಮಾಡಿದ್ದಾರೆ. ಅಂದ ಹಾಗೆ ವಿಜಯಲಕ್ಷ್ಮಿ ಮಗ ಭರತ್ಗೆ ಪುಷ್ಪಲತಾಳನ್ನ ಮದುವೆ ಮಾಡಿಕೊಂಡಾಗಿನಿಂದ ಆಗ್ತಿರ್ಲಿಲ್ವಂತೆ. ಅದರಲ್ಲಿ ಭರತ್ಗೆ ಮಕ್ಕಳ ಭಾಗ್ಯ ಕೂಡ ಆಗಿರ್ಲಿಲ್ವಂತೆ. ಆಗಾಗ ಪುಷ್ಪಲತಾಳಿಗೆ ವರದಕ್ಷಿಣೆ ಕಿರುಕುಳಕ್ಕೆ ಮನೆಯಿಂದ ಆಚೆ ಹಾಕಿದ್ರಂತೆ. ಇದು ಪೊಲೀಸ್ ಠಾಣೆ ಮೆಟ್ಟಿಲೇರಿ ನ್ಯಾಯ ಪಂಚಾಯಿತಿ ಮಾಡಿ ಮಗ ಸೊಸೆಯನ್ನ ಬಾಡಿಗೆ ಮನೆ ಮಾಡಿ ಇಟ್ಟಿದ್ರಂತೆ. ಮಗನನ್ನ ಸೊಸೆ ಬುಟ್ಟಿಗೆ ಹಾಕಿಕೊಂಡು ಬಿಡ್ತಾಳೆ ಅಂತ ಕೆರಳಿದ ಅತ್ತೆ ವಿಜಯಲಕ್ಷ್ಮಿ 1 ವರ್ಷದ ಹಿಂದೆ ಸೊಸೆಗೆ ಮುಹೂರ್ತ ಇಟ್ಟಿದ್ಲಂತೆ. ಪಕ್ಕಾ ಪ್ಲಾನ್ ಮಾಡಿದ ವಿಜಯಲಕ್ಷ್ಮಿ, ನಾಗಮ್ಮ, ಭವ್ಯ, ಲುಲ್ಲು ಕೇರಳದ ಟ್ರಿಪ್ ನೆಪ ಒಡ್ಡಿ ಪುಷ್ಪಲತಾಳನ್ನ ಮುಗಿಸಿದ್ದಾರೆ ಎಂದು ಪೊಲೀಸರ ತನಿಖೆಯಲ್ಲಿ ಹೊರಬಂದಿದೆ. ನೋಡಿ, ವಿಜಯಲಕ್ಷ್ಮಿಗೆ ಕೂಡ ಗೊತ್ತಿತ್ತು ಕಿ ಇವರು ವಿಜಯಲಕ್ಷ್ಮಿಗೆ, ನಾಗಮ್ಮಗೆ, ಇವರೆಲ್ಲರಿಗೆ ಗೊತ್ತಿತ್ತು ಕಿ ಇವರು ಲಲ್ಲು ಇವತ್ತು ಇದನ್ನು ಬರ್ತಾರೆ. ಅವ್ರಿಗೆ ಫಸ್ಟ್ ಇವರು ಎಲ್ಲರೂ ಮಲಗಿದ್ದಾರೆ. ಆ ಟೈಮ್ಗೆ ಒಳಗಡೆಯಿಂದ ಡೋರ್ ಓಪನ್ ಮಾಡಿ ಇಟ್ಟಿದ್ದಾರೆ. ಅವ್ರಿಗೆ ಎಂಟ್ರಿ ಇವರೇ ಕೊಟ್ಟಿದ್ದಾರೆ. ಇವರ ಮುಂದೆ ಒಫೆನ್ಸ್ ಆಗಿದೆ.
ವಿಜಯಮ್ಮ ಬೇರೆ ಮನೆಯಲ್ಲಿ ಮಲಗಿದ್ದಾರೆ, ಬಟ್ ಅವ್ರಿಗೆ ಕೂಡ ಗಮನಕ್ಕೆ ಇತ್ತು ಈ ಥರ ಎಲ್ಲ ಆಗಿದೆ. ಇವರು ಎಲ್ಲರೂ ಮೊದಲೇ ಅವರಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಏನೂ ದುಡ್ಡಿಲ್ಲ ಈಗ ನಮ್ಮ ಹತ್ರ, ಇಲ್ಲೆಲ್ಲೂ ಕೇಳ್ತಾ ಇದ್ದಾರೆ, ಎಕ್ಸ್ಟೋರ್ಷನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಕೊಡಬೇಕು ಈ ಥರ ಪ್ಲ್ಯಾನ್ ಮಾಡಿ ಆ ಅಮ್ಮೆಯಿಂದ ಚೇನ್ ಮತ್ತು ಕಿವಿ ಹೊಳೆ ಏನಿತ್ತು ಅದನ್ನು ಕೊಡಬೇಕು ಲಲ್ಲುಗೆ, ಈ ಕಾರಣ ಇದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ, ಅದು ಒಂದು ಮನೆಯದು ಡಿಸ್ಪ್ಯೂಟ್ ಇದೆಯಾ ಆ ಥರ ಕೂಡ ಗಮನಕ್ಕೆ ಬಂದಿದೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅನುಮಾನ ಮಾಡಿದ್ದಾರೆ ಇದು ಮಾನಸಿಕ ಕಿರುಕುಳ ಮೊದಲಿಂದ ನಡ್ತಾ ಇದೆ, ಅವ್ರದ್ದು ಮಕ್ಕಳು ಕೂಡ ಇರಲಿಲ್ಲ ಆ ವಿಷಯ ಬಗ್ಗೆ, ಮತ್ತು ಬೇರೆ ವಿಚಾರ ಬಗ್ಗೆ, ದಹೇಜ್ ವಿಚಾರ ಬಗ್ಗೆ ನೀವು ನಡೆಸಿರಬೇಕು ಈ ಥರ ನಮಗೆ ಕೂಡ ಹೇಳಿದ್ದಾರೆ ಫ್ಯಾಮ್ಲಿದವರು. ಆ ಆ್ಯಂಗಲ್ಸ್ ಎಲ್ಲ ನಾವು ನಮ್ಮ ಕಸ್ಟಡಿಯಲ್ಲಿದ್ದಾರೆ ಎಲ್ಲ ಆರೋಪಿ, ಈಗ 4 ಜನ ಆರೋಪಿ, ಅವ್ರ ಮೇಲೆ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಬೇರೆ ಏನೇನು ಆ್ಯಂಗಲ್ ಇದೆ, ಎಕ್ಸ್ಟೋರ್ಷನ್ ಬಿಟ್ಟು ಬೇರೆ ಏನಾದರೂ ಪ್ಲ್ಯಾನಿಂಗ್ ಇತ್ತು ಮೊದಲಿಂದ ಅದು ಎಲ್ಲ ನಾವು ಚೆಕ್ ಮಾಡಿ ಮುಂದೆ ಹೋಗ್ತೀವಿ ಇನ್ವೆಸ್ಟಿಗೇಷನಲ್ಲಿ. ಅವ್ರದ್ದು ಈಗ ಪ್ರೈಮ ಫೇಸಿ ಆ ದಿನ ಅವರು ಇರಲಿಲ್ಲ, ಮತ್ತು ಅವರು ಕೇರಳಗೆ ಹೋಗಿದ್ದಾರೆ ಟ್ರಿಪ್ಗೆ, ಆ ದಿನ ಅವರು ಇರಲಿಲ್ಲ. ಅವ್ರ ಮೇಲೆ ಪ್ರೈಮ ಫೇಸಿ ಅನುಮಾನ ಇಲ್ಲ. ಬಟ್ ಈ ಮಾನಸಿಕ ಕಿರುಕುಳ ಈ ಹುಡುಗಿ ಮೇಲೆ ಮೊದಲಿಂದ ಆಗ್ತಾಯಿದೆ, ಫ್ಯಾಮಿಲಿ ಮೆಂಬರ್ಸ್ ಈ ಥರ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ಇವ್ರದ್ದು ಯಾವುದು ರೋಲ್ ಇದೆ, ಇವರ ಮೇಲೆ ಕೂಡ ಅನುಮಾನ ಇದೆ, ಅದು ಕೂಡ ನಾವು ವೆರಿಫೈ ಮಾಡ್ತೀವಿ. ಮತ್ತು ಇವರು ಯಾವಾಗ ಹೋಗಿದ್ದಾರೆ, ಇವರದ್ದು ಕೂಡ ಏನು ಲಲ್ಲು ಜೊತೆ ಕಾಂಟ್ಯಾಕ್ಟ್ ಇದೆ, ಅದು ಎಲ್ಲ ನಾವು ವೆರಿಫೈ ಮಾಡ್ತೀವಿ. ಆಮೇಲೆ ಇವರ ಮೇಲೆ ಅವಶ್ಯಕತೆ ಇದೆ, ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಒಟ್ಟಾರೆ ಹೆಣ್ಣು ಮಕ್ಕಳನ್ನ ಎತ್ತ ತಂದೆ ತಾಯಿ ಕೊಟ್ಟು ಮದುವೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಮಗಳು ಅಲ್ಲ ನಮ್ಮ ಮಗಳ ರೀತಿ ನೋಡ್ಕೊಡ್ತೀವಿ ಅಂತ ಹೇಳಿ ಬರುವ ಅತ್ತೆ ಮಾವ ಬರುವ ಸಂಪ್ರದಾಯದಲ್ಲಿ ಕಿಲಾಡಿ ಕಿಲ್ಲರ್ಸ್ ವಿಜಯಲಕ್ಷ್ಮಿ ಅಂತ ನೀಚ ಅತ್ತೆ ಯಾರಿಗೂ ಬೇಡ ಎಂಬ ಸಂದೇಶ ಸಾರಿದ್ದಾಳೆ ಎಂಬುದು ಪ್ರಜ್ಞಾವಂತರ ಮಾತಾಗಿದೆ. ನಾವು ಮಾಡಿದ್ರೆ ನಾವೇ ಹೋಗಿ ಕೂತ್ಕೋತೀವಿ ಬಿಡಿ ಸರ್, ಆಯ್ತಾ, ಅಷ್ಟೇ. ನಮ್ಮ ಹೆಸರು ವಿಜಯಲಕ್ಷ್ಮಿ ಸರ್. ನಾವು ಮಾಡಿದ್ರೆ ನಾವೇ ಹೋಗಿ ಕೂತ್ಕೋತೀವಿ ಬಿಡಿ ಸರ್, ಆಯ್ತಾ, ಅಷ್ಟೇ. ನಮ್ಮ ಹೆಸರು ವಿಜಯಲಕ್ಷ್ಮಿ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಐಪಿಎಲ್ನಲ್ಲಿ ಆರ್ಸಿಬಿ ಟ್ರೋಫಿ ಗೆದ್ದ ಸಂಭ್ರಮದಲ್ಲಿ ಅಭಿಮಾನಿಗಳು ಜಾಲಿಮೂಡ್ನಲ್ಲಿದ್ರೆ, ಮತ್ತೊಂದೆಡೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಖಾಕಿ ಪಡೆ ವಿಶೇಷ ಕಾರ್ಯಾಚರಣೆ ನಡೆಸಿ ನಿಯಮ ಉಲ್ಲಂಘಿಸಿದವರಿಗೆ ಬಿಸಿ ಮುಟ್ಟಿಸಿದ್ದಾರೆ. ನಮ್ಮ ದೇವ್ರ ಸತ್ತನೆಗೆ ನಾನು ಒಂದೇ ಬೀರ್ ಹಾಕಿರೋದು. ಆರ್ಸಿಬಿ ಐಪಿಎಲ್ ಟ್ರೋಫಿ ಗೆದ್ದ ಖುಷಿಗೆ ಸಂಭ್ರಮಿಸುತ್ತಿರುವ ಅಭಿಮಾನಿಗಳು, ರಸ್ತೆಗಳಲ್ಲಿ ಜೋರಾಗಿ ಬೈಕ್ ಓಡಿಸುತ್ತಿರುವ ಯುವಕರು, ವಾಹನ ತಪಾಸಣೆ ನಡೆಸಿ ದಂಡ ವಿಧಿಸುತ್ತಿರುವ ಪೊಲೀಸರು, ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, 2026ನೇ ಸಾಲಿನ 19ನೇ ಆವೃತ್ತಿಯ ಐಪಿಎಲ್ ಕ್ರೀಡಾಕೂಟದಲ್ಲಿ ನಡೆದ ಆರ್ಸಿಬಿ ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ನಡೆದ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ರೋಚಕ ಗೆಲುವು ಸಾಧಿಸಿದೆ. ಟ್ರೋಫಿ ಗೆದ್ದ ಆರ್ಸಿಬಿ ತಂಡದ ಗೆಲುವಿನ ಸಂಭ್ರಮದಲ್ಲಿ ಅಭಿಮಾನಿಗಳು ಜಾಲಿ ಮೂಡ್ನಲ್ಲಿ ಇದ್ರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸುತ್ತಿದ್ದರು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ ಚಿಕ್ಕಬಳ್ಳಾಪುರ ಪೊಲೀಸರು ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ತಪಾಸಣೆ ನಡೆಸಿದರು. ಕುಡಿದು ವಾಹನ ಚಲಾಯಿಸುತ್ತಿದ್ದ ಸವಾರರನ್ನ ತಡೆದು ಬ್ರೀತ್ ಆನ್ ಲೇಸರ್ ಮೂಲಕ ಪರೀಕ್ಷೆ ನಡೆಸಿದರು. ಪರೀಕ್ಷೆಯಲ್ಲಿ ಮದ್ಯ ಸೇವಿಸಿರುವುದು ದೃಢಪಟ್ಟ ಸವಾರರಿಗೆ ದಂಡ ವಿಧಿಸಿ ಕೆಲವರ ವಿರುದ್ಧ ಪ್ರಕರಣ ದಾಖಲಿಸಲಾಯಿತು. ಇನ್ನು ಮದ್ಯ ಸೇವಿಸಿ ಪ್ರಯಾಣಿಸುತ್ತಿದ್ದ ಯುವಕನೋರ್ವ ಪೊಲೀಸರ ಮುಂದೆ ಹೈಡ್ರಾಮಾ ಮಾಡಿದ್ದು, ನಗಬೇಕು ಅಳಬೇಕು ಅನ್ನೋದು ಮಾತ್ರ ನಿಮಗೆ ಬಿಟ್ಟಿದ್ದು. ನಮ್ಮ ದೇವ್ರ ಸತ್ತನೆಗೆ ನಾನು ಒಂದೇ ಬೀರ್ ಹಾಕಿರೋದು. ಒಂದೇ ಬೀರೆ. ಯಾವ ಊರು ನಿಮ್ದು? ನಂದು ಅವಳಹಳ್ಳಿ, ಮಾರೇಗನಹಳ್ಳಿ. ಈಗ ಆಧಾರ್ ಕಾರ್ಡ್ ಇಲ್ಲಿ ಎಲ್ಲಿಗೆ ಏನಕ್ಕೆ ಬಂದಿದ್ರಿ? ಏನಕ್ಕೆ ಬಂದಿದ್ರಿ ಇಲ್ಲಿಗೆ? ನಾವು ಡ್ಯೂಟಿಯಿಂದ ಬರ್ತಾ ಇದ್ದೀವಿ ಸರ್. ಎಲ್ಲಿಗೆ ಹೋಗಿದ್ರಿ? ಏರ್ಪೋರ್ಟ್. ಏರ್ಪೋರ್ಟ್ ಇಂದ ಬರ್ತಾ ಇದ್ದೀನಿ. ಅವರಿಂದ ಇರಂಗೆ ನಾವು ಗಾಡಿಯಾಗ ಬರ್ತಿದ್ವಿ. ಆಗ ಅವರಿಂದ ಈಗ ಇದು 2ನೇ ಡ್ಯೂಟಿ ನಮ್ದು ಹೋಗ್ತಾ ಇರೋದು. ಅಲ್ಲ, ಅವ್ರ 2ನೇ ಡ್ಯೂಟಿ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ, ನೀನ್ ಕುಡ್ಕೊಂಡ್ ಬಂದಿದ್ದು ತಪ್ಪಲ್ವಾ? ನಮ್ದು ತಪ್ಪೆ ಸರ್. ಮತ್ತೆ ನಮ್ದು ತಪ್ಪೆ ಇರಂಗೆ, ನಮ್ದು ತಪ್ಪೆ. ಇವತ್ತೇನೋ ನಮ್ದು ಕರ್ನಾಟಕ ಇದು ಅಂತ ಕೇಳ್ಬಿಟ್ಟು ನಾವು ಒಂದೇ ಬೀರ್ ಹಾಕಿರೋದು. ಯಾಕೆ ಬೀರ್ ಕೊಡ್ತಿದ್ ನೀನು? ಯಾಕೆ? ನಮ್ದು ಇದ ಹಿಂಗೆ ಸರ್, ನಮ್ದು ಕರ್ನಾಟಕ ಇದು ಅಂತ ಕೇಳ್ಬಿಟ್ಟು ಆರ್ಸಿಬಿ ಗೆತ್ತಂತಾರ ಒಂದೇ ಬೀರೆ ಸರ್. ನಾವೇನು ಜಾಸ್ತಿ ಏನು ಕುಡ್ದಿಲ್ಲ, ನಾವು ಕುಡಿಯೋರು ಅಲ್ಲ. ನಮ್ಮ ಮನೆಯಾಗ ಚಪ್ಪಲಿ ತಗೊಂಡ್ ಹಾಕ್ತಾರೆ, ಆಯ್ತಾ? ಆರ್ಸಿಬಿ ಗೆದ್ದಿದ್ದು ಕುಡ್ದ? ಒಂದೇ ಬೀರೆ ಹಾಕಿರೋದು. ನಮ್ಮ ಮನೆಗೂ ದೊಡ್ಡಬಾರ್ದ ಅಂತ ಕೇಳ್ಬಿಟ್ಟು. ಏನ್ ಖುಷಿ ಕುಡ್ದಿದ್ ನೀನು? ನನ್ ಖುಷಿಗೇನು ಇಲ್ಲ ಸರ್. ನಾನು ಕೆಲಸ ಮಾಡಿದ ಇದಕ್ಕ
ನಾನು ಒಂದೇ ಒಂದು ಬೀರ್ ಹಾಕೊಂಡು ಬಂದಿರೋದು. ಈಗ ತಗೊಳ್ಳಿ ಸರ್. ಒಂದೇ ಬೀರ್ ಸಂಬಂಧ ಇಲ್ಲ, ಕುಡಿದು ಗಾಡಿ ಓಡಿಸ್ಬಾರ್ದು. ಅದು ಇರಂಗೆ ನಾನು ಎಲ್ಲೂ ಆಗ್ತಿಲ್ಲ ನೋಡಪ್ಪ, ಕುಡಿದು ಗಾಡಿ ಓಡಿಸಂಗಿಲ್ಲ. ನೀನ್ ಕುಡಿದು ಗಾಡಿ ಓಡಿಸಿದ್ಯಾ, ಅದಕ್ಕೆ ಒಂದೇ ಬೀರ್ ತಾನಂತು. ಒಂದೇ ಬೀರು ಎರಡು ಬೀರು ಅಂತ ಬರಲ್ಲ. ಅವೆಲ್ಲ ಮಾತಾಡ್ಬೇಡಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅದೇ ಸರ್, ನಾನು ಅವೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಒಂದೇ ಬೀರು ಎರಡು ಬೀರು ದಯವಿಟ್ಟು ಹೇಳಕ್ ಹೋಗ್ಬೇಡಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇವರಿಂದನೇ ಒಂದು ಡ್ಯೂಟಿ ಹೋಗೈತೆ, ಎಣ್ಣೆ ಡ್ಯೂಟಿ ಇವರಿಂದನೇ ಹೋಗುತ್ತೆ ಸರ್. ಆ ಕಡೆ ತಿರ್ಸಿ ಪ್ಲೀಸ್. ಈಗ ಮುಕ್ತಿನಿ ಅವ್ರ ಕಡೆ ಮಾಡ್ಕೊಳ್ಳಿ ಅಷ್ಟೇ. ಈಗ ಮುಕ್ತಿನಿ. ಒಂದೇ ಬೀರು ಸಂಬಂಧ ಇಲ್ಲ, ಕುಡಿದು ಗಾಡಿ ಓಡಿಸ್ಬಾರ್ದು. ಅದು ಇರಂಗೆ ನಾನು ಎಲ್ಲೂ ಆಗ್ತಿಲ್ಲ ನೋಡಪ್ಪ, ಕುಡಿದು ಗಾಡಿ ಓಡಿಸಂಗಿಲ್ಲ. ನೀನ್ ಕುಡಿದು ಗಾಡಿ ಓಡಿಸಿದ್ಯಾ, ಅದಕ್ಕೆ ಒಂದೇ ಬೀರ್ ತಾನಂತು. ಒಂದೇ ಬೀರು ಎರಡು ಬೀರು ಅಂತ ಬರಲ್ಲ. ಅವೆಲ್ಲ ಮಾತಾಡ್ಬೇಡಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅಲ್ಲಿ ನೋಡಿ ಸರ್, ಮಾತಾಡಿ ಸರ್. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಐಪಿಎಲ್ ಫೈನಲ್ ಪಂದ್ಯದ ನಂತರ ಸಾರ್ವಜನಿಕ ವಲಯದಲ್ಲಿ ಆಚರಣೆ ಮಾಡಲು ಅವಕಾಶ ಕೊಟ್ಟಿರಲಿಲ್ಲ. ಹೀಗಿರುವಾಗ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡ ಜೈಭೇರಿ ಬಾರಿಸುತ್ತಿದ್ದಂತೆ ಅಭಿಮಾನಿಗಳು ವಿವಿಧ ರೀತಿಯಲ್ಲಿ ಸಂಭ್ರಮಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಅಭಿಮಾನಿಗಳು ಕುಡಿದು ವಾಹನ ಚಲಾಯಿಸುತ್ತಿದ್ದ ಅಭಿಮಾನಿಗಳಿಗೆ ತಪಾಸಣೆ ನಡೆಸಿ ಮದ್ಯ ಸೇವಿಸಿದ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿ ದಂಡ ವಿಧಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ರಾತ್ರಿ IPL ಫೈನಲ್ ಮ್ಯಾಚ್ ಅಲ್ಲಿ RCB ಗೆದ್ದಾದಮೇಲೆ ನಾವು ಎಲ್ಲ ಪೊಲೀಸ್ ಆಫೀಸರ್ಸ್ ಒಂದು ಬಿಗಿ ಬಂದೋಬಸ್ತ್ ಮಾಡಿ ಯಾವುದೂ ಕಾರಣಕ್ಕೆ ಯಾವುದು ಅಹಿತಕರ ಘಟನೆ ಆಗಬಾರ್ದು ಪಬ್ಲಿಕ್ ಪ್ಲೇಸಸಲ್ಲಿ ಆ ವಿಚಾರ ಬಗ್ಗೆ ದೊಡ್ಡದು ಒಂದು ಬಂದೋಬಸ್ತ್ ಮಾಡಿದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ. ಆಮೇಲೆ ಸೀನಿಯರ್ ಆಫೀಸರ್ಸ್ ಕೂಡ ಎಲ್ಲರೂ ರೌಂಡ್ಗೆ ಹೋಗಿದ್ದಾರೆ, ನಾನು ಸ್ವಂತ ಕೂಡ ರೌಂಡ್ಸ್ಗೆ ಹೋಗಿದ್ದೀನಿ. ಆ ಟೈಮ್ಗೆ ಸುಮಾರು ಜನ ನಮಗೆ ಸೆಲೆಬ್ರೇಟ್ ಮಾಡೋಕ್ಕೆ ರೋಡಲ್ಲಿ ಬಂದಿದ್ದರು, ಪಟಾಕಿ ಓಡ್ತಾ ಇತ್ತು. ಅವರೆಲ್ಲರಿಗೆ ಕೂಡ ನಾವು ಎಚ್ಚರಿಕೆ ಕೊಟ್ಟು ವಾಪಸ್ ಕಳಿಸಿದ್ದೀವಿ. ಸುಮಾರು ಜನ ಬೈಕಲ್ಲಿ ಓಡಾಡ್ತಾ ಇತ್ತು, ಅವ್ರಿಗೆ ಕೂಡ ನಾವು ಸ್ಟಾಪ್ ಮಾಡಿ ಅವ್ರ ಮೇಲೆ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಮಾಡಿದ್ದೀವಿ. ಆ್ಯಂಡ್ ಹೋಟೆಲ್, ಢಾಬಾ, ರೆಸ್ಟೋರೆಂಟ್ಸ್ಗೆ ಕೂಡ ವಿಸಿಟ್ ಮಾಡಿ ಅವ್ರದ್ದು ಏನು ಟೈಮಿಂಗ್ಸ್ ಇತ್ತು ಅಥವಾ ಅವರ ಹತ್ರ ಏನು ನ್ಯೂಸೆನ್ಸ್ ನಡ್ತದೆ ಅದನ್ನು ಎಲ್ಲ ಹೋಗಿ ನಾವು ಕಂಟ್ರೋಲ್ ಮಾಡಿದ್ದೀವಿ. ಈ ಕೆಲಸಕ್ಕೆ ನಮಗೆ ಪಬ್ಲಿಕ್ಕಿಂದ ಕೂಡ ತುಂಬ ಸಹಕಾರ ಸಿಕ್ಕಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು DD ಕೇಸಸ್ ಆಲ್ ಓವರ್ ಡಿಸ್ಟಿಕ್ ರಿಜಿಸ್ಟರ್ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರ ಟೌನ್ದವರು 6 ಕೇಸಸ್ ಮಾಡಿದ್ದಾರೆ, ಬೇರೆ ಸ್ಟೇಷನ್ದವರು ಕೂಡ ಎಲ್ಲರೂ ಕೇಸಸ್ DD ಕೇಸಸ್ ಮಾಡಿ ಗಾಡಿಗಳಿಗೆ ಸೀಸ್ ಮಾಡಿದ್ದಾರೆ. ಸೊ ಬಟ್ ಬೇರೆ ಜನ ಕೂಡ ಯಾರು ರೋಡಲ್ಲಿ ಬಂದಿದ್ದರು ಸೆಲೆಬ್ರೇಟ್ ಮಾಡ್ತಾಯಿತ್ತು ಅವ್ರಿಗೆ ಕೂಡ ನಾವು ಯಾವಾಗ ಎಚ್ಚರಿಕೆ ಕೊಟ್ಟಿದ್ದೇವೆ ಅವರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಈ ಕಾರಣ ಬಗ್ಗೆ ಯಾವುದೂ ಅಹಿತಕರ ಘಟನೆ ನಮ್ಮ ಡಿಸ್ಟಿಕಲ್ಲಿ ಆಗಿಲ್ಲ ನಿನ್ನೆ ರಾತ್ರಿ. ಒಟ್ಟಾರೆ ಆರ್ಸಿಬಿ ಗೆಲುವಿನ ಸಂಭ್ರಮದಲ್ಲಿ ತೇಲುತ್ತಿದ್ದ ಅಭಿಮಾನಿಗಳಿಗೆ ಚಿಕ್ಕಬಳ್ಳಾಪುರದಲ್ಲಿ ಖಾಕಿ ಪಡೆಯ ನಿಯಮ ಪಾಲನೆ ಪಾಠ ಹೇಳಿದ್ದು, ಕುಡಿದು ವಾಹನ ಚಲಾಯಿಸಿದವರ ಹಾಗೂ ಸಂಚಾರ ನಿಯಮ ಉಲ್ಲಂಘಿಸಿದವರಿಗೆ ದಂಡದ ಬಿಸಿ ತಟ್ಟಿದೆ. ಆಯ್ತಾ
ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ MG ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ, EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ,
HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಲು ಶಿಕ್ಷಕರು ಹಾಗೂ ಪೋಷಕರು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಎಂದು ಶಾಸಕ KH ಪುಟ್ಟಸ್ವಾಮಿಗೌಡ ಕರೆ ನೀಡಿದರು. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸೋಮವಾರದಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಸಾಕ್ಷರತಾ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಶಾಲಾ ಪ್ರಾರಂಭೋತ್ಸವ ಮತ್ತು ಮಹಾಪೋಷಕರ ಸಭೆಯನ್ನುದ್ದೇಶಿಸಿ ಶಾಸಕ KH ಪುಟ್ಟಸ್ವಾಮಿಗೌಡ ಮಾತನಾಡಿ, ಶಾಲೆಯಲ್ಲಿ ಮಕ್ಕಳಿಗೆ ಕೇವಲ ಶಿಕ್ಷಣವಷ್ಟೇ ಅಲ್ಲದೆ ಸಾಮಾಜಿಕ ಸಮಾನತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಬೇಕಾಗಿದೆ. ಯಾವುದೇ ಮೂಢನಂಬಿಕೆಗಳಿಗೆ ಒಳಗಾಗದೆ ಪ್ರತಿಯೊಂದು ವಿಚಾರವನ್ನು ಪ್ರಶ್ನಿಸಿ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳುವ ಮನೋಸ್ಥಿತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಶಿಕ್ಷಕರು ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು. ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ನಾವೆಲ್ಲರೂ ಸಮಾನರು, ಜಾತಿ ಭೇದ ಭಾವ ಇಲ್ಲದ ಸಮಾಜ ನಿರ್ಮಾಣಕ್ಕಾಗಿ ಪ್ರಯತ್ನಿಸಬೇಕು ಎಂಬ ಆದರ್ಶಗಳನ್ನು ಮಕ್ಕಳಿಗೆ ಕಲಿಸಬೇಕು. ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವ ಗುಣ ಬೆಳೆಸಬೇಕು. ಮೂಢನಂಬಿಕೆಗಳನ್ನು ನಂಬದೆ ವೈಜ್ಞಾನಿಕವಾಗಿ ಯೋಚಿಸಿ ನಿರ್ಧಾರ ಕೈಗೊಳ್ಳುವ ಪ್ರವೃತ್ತಿಯನ್ನು ರೂಢಿಸಿಕೊಳ್ಳುವಂತೆ ಉತ್ತೇಜಿಸಬೇಕು ಎಂದರು. ಇವ್ರ ಜೊತೆ ಇನ್ನೂ ಒಂದು 7-8 ಜನ ಶಿಕ್ಷಕರು ಬರ್ತಾರೆ. ಇವ್ರ ಜವಾಬ್ದಾರಿ ಏನಂತಂದ್ರೆ, ಮೊದಲಿದ್ದ ಶಾಲೆಗಳು ಇವು KPS ಶಾಲೆಗಳಿಂದ ಖಂಡಿತವಾಗುವ ಮಕ್ಕಳನ್ನ ಭವಿಷ್ಯವನ್ನ ಉಜ್ವಲವಾಗಿ ಬೆಳೆಯೋಕ್ಕೆ ನಿಮ್ಮ ಕಾಣಿಕೆ ಬೇಕಾಗ್ತದೆ. ಅದರಲ್ಲೂ ಕೂಡ ಡಾಕ್ಟರ್ ನರಸಿಂಹಯ್ಯ ಸ್ಟಡಿ ಮಾಡಿದಂತ ಈ ಒಂದು ಶಾಲೆ ಆಗಿರೋದ್ರಿಂದ ಅವರ ತತ್ವ ಆದರ್ಶಗಳನ್ನ ಮಕ್ಕಳಲ್ಲಿ ನೀವು ಬಿತ್ತಬೇಕಾಗ್ತದೆ. ಯಾರು ಶಿಕ್ಷಕರು ಅವರ ತತ್ವ ಆದರ್ಶ ಏನಂತಂದ್ರೆ, ಮನುಷ್ಯ ಅಂದ್ಮೇಲೆ ನಾವೆಲ್ಲ ಒಂದೇ, ಜಾತಿ ಭೇದ ಬೇಕಾಗಿಲ್ಲ, ಪ್ರತಿಯೊಬ್ಬ ಮನುಷ್ಯನು ಕೂಡ ಸಮಾನರು ಅನ್ನೋ ಒಂದು ಜಾತಿಯ ಪಿಡುಗನ್ನ ಮಕ್ಕಳಲ್ಲಿ ಬೆಳೆದಂಗೆ ತಪ್ಪಿಸಬೇಕಾಗಿರೋದು ಪೋಷಕರ ಜೊತೆಗೆ ಇಲ್ಲಿಯ ಶಿಕ್ಷಕರದ್ದು ಕೂಡ ಪಾತ್ರ ಇದೆ. ಅದೇ ರೀತಿ ಯಾವುದೇ ಮೂಢನಂಬಿಕೆಗಳ ನಂಬಕೂಡದು ಅನ್ನೋದು ನಮ್ಮ ನರಸಿಂಹಯ್ಯನವರ ತತ್ವಾದರ್ಶ.
ಯಾರೋ ನಮ್ಮ ತಾತ ಹೇಳಿದ ಅಂತಾರೋ ಇನ್ನು ಮುತ್ತಾತ ಹೇಳಿದ ಅಂತಾರೋ ಇನ್ನೊಬ್ರು ಯಾರೋ ಹೇಳಿದ್ರು ಅಂತಲೋ ಕೂಡ ನಾವು ಅದಕ್ಕೆ ನೇತಾಕೊಳ್ಳೋದು ಬೇಕಾಗಿಲ್ಲ. ಯಾವುದು ಸರಿ ಇಲ್ಲ ಅದು ಪ್ರಶ್ನೆ ಮಾಡಿಬಿಟ್ಟು ಸರಿ ಇದ್ರೆ ಮಾತ್ರ ಒಪ್ಕೋಬೇಕು. ಅದು ನರಸಿಂಹಯ್ಯನವರ ತತ್ವ. ಪ್ರಶ್ನಿಸದೆ ಒಪ್ಪಬೇಡ ಅನ್ನೋದು ಅವರ ನಿಯಮ ತತ್ವ. ಅದು ಅದರಿಂದ ಯಾರೇ ಏನೇ ಹೇಳಿ ನೀವು ವಿಚಾರ ಮಾಡಿ ಮಕ್ಕಳು ಪ್ರಶ್ನೆ ಮಾಡಿಕೊಂಡು ಪ್ರತಿಯೊಂದನ್ನು ಕೂಡ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಪರಿಶೀಲನೆ ಮಾಡಬೇಕು. ಇದೇ ವೇಳೆ ಶಾಸಕರು ಸರ್ಕಾರದಿಂದ ಬಂದಿರುವ ಪಠ್ಯಪುಸ್ತಕ ಮತ್ತು ಬಟ್ಟೆಗಳನ್ನು ಹಾಗೂ ಶಾಸಕರಿಂದ ಉಚಿತ ನೋಟ್ ಪುಸ್ತಕ, ಬ್ಯಾಗ್, ಸ್ವೆಟರ್ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಬಿಇಒ ಸುಕನ್ಯಾ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, ಬಿಆರ್ಸಿ ರವೀಂದ್ರ, ಮುಖ್ಯ ಶಿಕ್ಷಕ ಗಂಗಾಧರಯ್ಯ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮಾರೆಡ್ಡಿ, ಮುಖಂಡರಾದ ಕೃಷ್ಣಪ್ಪ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಕೆಪಿ ಸಬೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ತಾಲೂಕಿನ ಶಕ್ತಿ ಕೇಂದ್ರ ಎಂದು ಪ್ರತಿಬಿಂಬಿಸುವ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಪ್ರತಿಯೊಂದಕ್ಕೂ ಇಲ್ಲಿ ಹಣವಿಲ್ಲದೆ ಕೆಲಸ ನಡೆಯುತ್ತಿಲ್ಲ ಎಂದು ಆರೋಪಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ಪುಟ್ಟಣ್ಣಯ್ಯ ಬಣದ ಕಾರ್ಯಕರ್ತರು ಶಿಡ್ಲಘಟ್ಟ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಮಳೆ ಬಿದ್ದಾಗ ರೈತರು ಉಳುಮೆ ಮಾಡಕ್ ಹೋದ್ರೆ ಅಲ್ಲಿ ನಮ್ಮ ಏನು FDI ಇರ್ಬೋದು, ಫಾರೆಸ್ಟ್ ಅಧಿಕಾರಿಗಳು ರೈತರನ್ನ ಬೆದರಿಕೆ ಹಾಕಿ ಫೋಟೋ ತೆಗೆದು ನಿಮ್ಮನ್ನು ಕೇಸ್ ಹಾಕ್ತೀವಿ ಅಂತೇಳಿ ಇವತ್ತು ಬೆದರಿಕೆ ಹಾಕಿ ಅವ್ರು ಉಳುಮೆ ಮಾಡ್ತಾ ಇಲ್ಲ. ಇದಕ್ಕೆ FIR ಮಾಡೋದು. ಶಿಡ್ಲಘಟ್ಟ ತಾಲೂಕಿನ ಶಕ್ತಿ ಕೇಂದ್ರ ಎಂದು ಪ್ರತಿಬಿಂಬಿಸುವ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಪ್ರತಿಯೊಂದಕ್ಕೂ ಇಲ್ಲಿ ಹಣವಿಲ್ಲದೆ ಕೆಲಸ ನಡೆಯುತ್ತಿಲ್ಲ. ರೈತರಿಗೆ ಸುಲಿಗೆ ಮಾಡುವ ಕೆಲಸ ನಿರಾತಂಕವಾಗಿ ನಡೆಯುತ್ತಿದೆ. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ ಅನಗತ್ಯವಾಗಿ ದೈಹಿಕ ಮತ್ತು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ಪುಟ್ಟಣ್ಣಯ್ಯ ಬಣದ ಕಾರ್ಯಕರ್ತರು ಶಿಡ್ಲಘಟ್ಟ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ರೈತ ಸಂಘದ ವಿಭಾಗೀಯ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಜಿಲ್ಲಾಧ್ಯಕ್ಷ ತಿಮ್ಮನಾಯಕನಹಳ್ಳಿ ಟಿಕೆ ಅರುಣ್ ಕುಮಾರ್, ತಾಲೂಕು ಅಧ್ಯಕ್ಷ ಪ್ರಕಾಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ರೈತರು ತಾಲೂಕು ಕಚೇರಿ ಮುಂದೆ ಧರಣಿ ಕುಳಿತುಕೊಂಡು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ತಾಲೂಕಿನಲ್ಲಿ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ವಿತರಣೆ ಮಾಡುತ್ತಿಲ್ಲ. 2 ತಿಂಗಳಿಗೆ 1 ಮೂಟೆ ಮಾತ್ರ ರಸಗೊಬ್ಬರ ವಿತರಣೆ ಮಾಡುವ ಮೂಲಕ ರೈತರು ಕೃಷಿ ಚಟುವಟಿಕೆಗಳಿಂದ ದೂರ ಉಳಿಯುವಂತೆ ಹುನ್ನಾರವನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರ ನಡೆಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಟಿಕೆ ಅರುಣ್ ಕುಮಾರ್ ಅಂತ. ಈ ದಿನ ನಾವು ಶಿಡ್ಲಘಟ್ಟ ತಾಲೂಕು ಆಫೀಸ್ ಹತ್ರ ಧರಣಿ ಏನಕ್ಕೆ ಮಾತಾಡಿದೀವಿ ಅಂದರೆ, ಇಲ್ಲಿನ ಸಮಸ್ಯೆಗಳು 1.5 ವರ್ಷದಿಂದ ಈ ತಹಸೀಲ್ದಾರ್ ಬಂದಾಗಲಿಂದನೂ ಎಲ್ಲ ನಾವು ಮೆಮೊರಂ ಕೊಟ್ಟಿದ್ದೀವಿ, ಬಂದು ಹೇಳಿದ್ದೀವಿ, ಯಾವುದೇ ಕೆಲಸ ಚಕಾರ ಎತ್ತಿರಲಿಲ್ಲ ಇವರು. ಆದ್ದರಿಂದ ಇವರಿಗೆ ಸ್ವಲ್ಪ ಚುರುಕು ಮುಟ್ಸೋಣ ಅಂತ ಬಂದು ಇವತ್ತು ಇಲ್ಲಿ ಮಾತನಾಡ್ತಾ ಇದ್ವು. ಇವಾಗ ಅವರು ಸಹ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಮುಂದೆನೂ ಹೇಳಿದ್ದೀವಿ, ನೀವು ಯಾವುದೇ ಸಹ ಕೆಲಸಗಳು ನಮಗೆ ಮಾಡಿಲ್ಲ, ರೈತರಿಗೆ ನೀವು ಎಲ್ಲ ತೊಂದರೆ ಮಾಡ್ಕೊಂಡು ಬಂದಿದ್ದೀರಿ, ಎಲ್ಲ ನೋಡ್ಕೊಂಡು ಬಂದಿರೋದು ಯಾವುದೋ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ ಕೆಲಸ ಮಾಡಿಲ್ಲ ಅನ್ನೋದನ್ನು, ಅವ್ರಿಗೂ ಗೊತ್ತಾಗಿದೆ. ಆದ್ದರಿಂದ ಅವರಿಗೆ ರೈತ ಸಂಘ ಏನೋ ನಮ್ಗೆ ಗೊತ್ತಾಗಿಸಿ ಇವತ್ತು ಆ ಕೆಲಸನ ಮಾಡ್ಸೋಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಆ ಕೆಲಸ ಮಾಡದಿರ ಇದ್ದರೆ ಮುಂದಿನ ದಿನದಲ್ಲಿ ಇಷ್ಟೇ ಅಲ್ಲ, ಮುಂದೆ ರೋಡ್ ಬಂದ್ ಮಾಡಿಬಿಟ್ಟು ಅವರಿಗೆ ಇಲ್ಲಿಂದ ಸಸ್ಪೆಂಡ್ ಮಾಡಿರಬೇಕು, ಇದ್ದಿದ್ರೆ ಇಲ್ಲಿಂದ ನಾವು ಪಲಾಯನ ಮಾಡಬೇಕು, ಆ ಕೆಲಸ ಕೊಡ್ತೀವಿ ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ. ರೈತರ ಮುಖಂಡರ ಮನವಿ ಪತ್ರವನ್ನು ಸ್ವೀಕರಿಸಿ ತಹಶೀಲ್ದಾರ್ ಗಗನ ಸಿಂಧು ಮಾತನಾಡಿ, ಬುಡಗವಾರ ಹಳ್ಳಿಯಲ್ಲಿ ಸ್ವತಃ ನಾನೇ ಭೇಟಿ ನೀಡಿದ್ದೇನೆ. ಅಲ್ಲಿ ಅರಣ್ಯ ಇಲಾಖೆ ಸಂಬಂಧಿಸಿದ ಯಾವುದೇ ರೀತಿಯ ದಾಖಲೆಗಳಿಲ್ಲ. ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದರೆ ತಾವು ಉಳುಮೆ ಮಾಡಿಕೊಳ್ಳಿ ಎಂದು ನಿರ್ದೇಶನ ನೀಡಿದರು. ಅದೇ ರೀತಿ ರೈತರ ಮೇಲೆ ಪ್ರಕರಣ ದಾಖಲೆ ಮಾಡುವ ಮುನ್ನ ನಮ್ಮ ಗಮನಕ್ಕೆ ತರಬೇಕು, ಆನಂತರ ಪ್ರಕರಣವನ್ನು ದಾಖಲಿಸಬೇಕು ಎಂದು ಪೊಲೀಸ್ ಅಧಿಕಾರಿಗಳಿಗೆ ಸೂಕ್ತ ಸಲಹೆಯನ್ನು ನೀಡುತ್ತೇನೆ ಎಂದರು. ಅದೇ ರೀತಿ ರೈತರ ಸಮಸ್ಯೆಗಳನ್ನು ಬರೆಯಿರಿ, ಬಗೆಹರಿಸಲು ಅತಿ ಶೀಘ್ರದಲ್ಲಿ ರೈತ ಮುಖಂಡರ ಸಭೆಯನ್ನು ಕರೆದು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಆಗಲ್ಲ. ಸೊ 3 ಸೈಡಿ ಲಿಂಕ್ ಆಗಿಲ್ಲ ಅಂದ್ರೆ ತಮ್ಗೆ ಏನಿದೆ ಸರ್ಕಾರದ್ದು ಸವಲತ್ತುಗಳೇನಿದೆ ನಮ್ಗೆ ಯಾರಿಗೂ ಸಿಗಲ್ಲ. ಅದಕ್ಕೇನೆ ನಾವು ಏನಿದೆ ಕೌತಿಕಾತೆ ವಾರಿಸ ಅಂತ ಮಾಡ್ತಿದ್ದೀವಿ, ಕೌತಿಕಾತೆ ಆಂದೋಲನ ಅಂತ ತಾಲೂಕಲ್ಲಿ ಎಲ್ಲ ಹಳ್ಳಿ ನೋಡ್ಕೊಂಡು ಮುಂಚೆ ನಾನೇ ಒಂದು ಸಭೆ ಕರಿಬೇಕಂತ ಕೃಷಿ ಇಲಾಖೆ ಮುಂಗಾರು ಇದರಿಂದ ಕರೆಸ್ತೀವಿ. ಸದ್ಯದಲ್ಲಿ ಮುಂದೆ ವಾರ ಕರೆಸ್ತೀವಿ. ಈಗ ಎಲ್ಲ ರೈತರು ತಮ್ದು ಏನೇನಿದೆ ಅಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದ್ದೀರಾ. ರೈತರ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ಕಂದಾಯ ಇಲಾಖೆ ಆಗ್ಲಿ ಮತ್ತೆ ನಮ್ಮ ಎಲ್ಲಾ ತಾಲೂಕಾ ಮಟ್ಟದ ಅಧಿಕಾರಿಗಳಾಗ್ಲಿ ಸದಾ ಮಾಡೋದಕ್ಕಂತಾನೆ ಬಂದಿದೀವೆಲ್ಲ.
ತಮ್ಮ ಕೆಲಸ ಆಗಿ ತಾವು ಸಂತೋಷವಾಗಿದ್ರೇನೆ ಅಲ್ವಾ ನಾವು ಸಂತೋಷವಾಗಿ ತೃಪ್ತಿಯಿಂದ ಹೋಗೋದು ಮನೆಗೆ. ಸೊ ಎಷ್ಟಾಗ್ತಿದೆ ಕೆಲಸಗಳು ಅದನ್ನ ಮಾಡಿಸ್ತೀವಿ. ಮತ್ತೆ ಇದು ಯಾವ್ದಿದೆ ಇದರಲ್ಲಿ ನಮ್ಮ ಗಮನದಲ್ಲಿ ಮತ್ತೆ ನಮ್ಮ ಹಂತದಲ್ಲಿ ಯಾವ್ಯಾವ್ದು ಮಾಡಕ್ತದೆ ಅದನ್ನ ಶೀಘ್ರವಾಗಿ ಮಾಡ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ನಿಮಗೆ ಇದು ಏನಿದೆ ಗಮನಕ್ಕೆ ತನ್ನಿ, ಮಾಡ್ಬೇಕಾಗಿರೋದನ್ನ ಮಾಡ್ಬೋದಾಗಿರೋದನ್ನ ಮಾಡೋಣ. ಪ್ರತಿಭಟನೆಯಲ್ಲಿ ಚಿಂತಾಮಣಿ ತಾಲೂಕು ಅಧ್ಯಕ್ಷ ತ್ಯಾಗರಾಜ್, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಏರಪ್ಪ, ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಈಶ್ವರರೆಡ್ಡಿ, ಗುಡಿಬಂಡೆ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ, ರೈತ ಸಂಘದ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಿದ್ದರು. ತಮೀಂ ಪಾಚಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ NEET ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀನಿವಾಸಪುರ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಸ್ಥಾಪನೆ ಹೆಸರಿನಲ್ಲಿ ರೈತರಿಂದ ಕಸಿದುಕೊಳ್ಳುತ್ತಿರುವುದು ಸರಿಯಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಅಹೋರಾತ್ರಿ ಧರಣಿಗಳನ್ನು ಹಮ್ಮಿಕೊಂಡಿದ್ದರು. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದ ಕಾರಣ ವಿಧಾನಸೌಧಗೆ ಮುತ್ತಿಗೆ ಹಾಕಲು ಬೈಕ್ ರ್ಯಾಲಿ ಹಮ್ಮಿಕೊಂಡಿರುವುದಾಗಿ ರೈತ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಾಳೆ 5ನೇ ತಾರೀಕಿಗೆ 81 ದಿವಸ ಆಗ್ತದೆ. ಅದಕ್ಕೋಸ್ಕರ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೋಸ್ಕರ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು 10,000 ಬೈಕ್ಗಳು ಚಿಕ್ಕಬಳ್ಳಾಪುರ DC ಕಚೇರಿಯಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಕೋಡಿಹಳ್ಳಿ ಚಂದ್ರಶೇಖರನವರ ಅಧ್ಯಕ್ಷತೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಶ್ರೀನಿವಾಸಪುರದ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಸ್ಥಾಪನೆ ಹೆಸರಿನಲ್ಲಿ ರೈತರಿಂದ ಕಸಿದುಕೊಳ್ಳುತ್ತಿರುವುದು ಸರಿಯಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಅಹೋರಾತ್ರಿ ಧರಣಿಗಳನ್ನು ಹಮ್ಮಿಕೊಂಡಿದ್ದರು. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದ ಕಾರಣ ಶುಕ್ರವಾರ ವಿಧಾನಸೌಧಗೆ ಮುತ್ತಿಗೆ ಹಾಕಲು ಬೈಕ್ ರ್ಯಾಲಿ ಹಮ್ಮಿಕೊಂಡಿರುವುದಾಗಿ ರೈತ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ ಸುಮಾರು 13 ಹಳ್ಳಿಗಳಲ್ಲಿ ಫಲವತ್ತಾದ 2,823 ಎಕರೆ ಭೂಮಿಯನ್ನು ರಾಜ್ಯ ಸರ್ಕಾರ ಕೈಗಾರಿಕೆ ಬಳಸುವ ನೆಪವೊಡ್ಡಿ ಕಸಿದುಕೊಳ್ಳಲು ಯತ್ನಿಸುತ್ತೆ. ಈಗಾಗಲೇ ಕಸಿದುಕೊಂಡಿರುವ ಕೃಷಿ ಭೂಮಿಯಲ್ಲಿ ಈವರೆಗೂ 25% ಭೂಮಿಯನ್ನು ಸಹ ಕೈಗಾರಿಕಾ ಸ್ಥಾಪನೆಗೆ ಬಳಸಿಲ್ಲ. ಹಗಲು ದರೋಡೆ ಮಾಡಲು ಇದೊಂದು ಹುನ್ನಾರವಾಗಿದೆ. ಫಲವತ್ತು ಭೂಮಿಯ ಕಬಳಿಕೆಯನ್ನು ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಬಳಿ ಸಾಕಷ್ಟು ಪ್ರತಿಭಟನೆಗಳನ್ನು ಹಾಗೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹಗಳನ್ನು ಹಮ್ಮಿಕೊಂಡಿದ್ದರು. ಯಾವುದೇ ಪ್ರಯೋಜನವಾಗಿಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯ 6 ತಾಲೂಕುಗಳಿಂದ ಬೈಕ್ ರ್ಯಾಲಿಗಳನ್ನು ಹಮ್ಮಿಕೊಳ್ಳುವ ಮೂಲಕ ರೈತರ ನೆರವಿಗೆ ನಿಲ್ಲಲು ಕೈಜೋಡಿಸಿದ್ದೇವೆ. ಈ ಹಿನ್ನೆಲೆ ಈ ಭಾಗದ ರೈತರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ರೈತರ ಭೂಮಿಯನ್ನು ಉಳಿಸಲು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಬೇಕು ಎಂದು ರೈತ ಮುಖಂಡರು ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2,823 ಎಕರೆ
KDB ಅವರು ಲ್ಯಾಂಡ್ ಅಕ್ವಿಜಿಷನನ್ನು ಮಾಡೋದಕ್ಕೆ ಎಲ್ಲ ಪ್ರೋಸೆಸ್ ಮುಗಿದಿದೆ. ನಮ್ಮ ರೈತ ಸಂಘಟನೆ ಏನು KDB ಅವರು ಇದನ್ನು ಪ್ರಸ್ತಾವನೆ ಮಾಡಿದರೋ ಅವತ್ತಿನಿಂದನೂ ಸಹ ಉಗ್ರವಾದಂಥ ಹೋರಾಟಗಳನ್ನು ಮಾಡಿದ್ವಿ. ಆದರೆ ಈ ಎಮ್ಮೆ ಚರ್ಮದ ಸರ್ಕಾರಗಳು, ರೈತರ ಬಗ್ಗೆ ಕಾಳಜಿ ಇಲ್ಲದಂಥ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಕೊಡಲಿಲ್ಲ. ಅದಕ್ಕೋಸ್ಕರ ಅಹೋರಾತ್ರಿ ಧರಣಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಪೆಂಡಾಲ್ ಹಾಕಿ ಅಲ್ಲಿ ರೈತರ ಹೆಣ್ಮಕ್ಳು ಮತ್ತು ಹಸುಗಳನ್ನು ಅಲ್ಲೇ ಕಟ್ಟಾಕಿ ಅಲ್ಲೇ ಹಾಲು ಹಿಂಡಿ ಡೈರಿಗೆ ಕಳಿಸುವಂಥ ಕೆಲಸನ ನಡೀತಾ ಇದೆ. ನಾಳೆ 5ನೇ ತಾರೀಕಿಗೆ 81 ದಿವಸ ಆಗ್ತದೆ. ಅದಕ್ಕೋಸ್ಕರ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೋಸ್ಕರ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು 10,000 ಬೈಕ್ಗಳು ಚಿಕ್ಕಬಳ್ಳಾಪುರ DC ಕಚೇರಿಯಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಕೋಡಿಹಳ್ಳಿ ಚಂದ್ರಶೇಖರನವರ ಅಧ್ಯಕ್ಷತೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಸರ್ಕಾರಕ್ಕೆ ಏನಂತ ಹೇಳೋದು, ನಾವು ಈಗಾಗಲೇ ನೀವು 3 ಲಕ್ಷ ಎಕರೆ ನೀವು KDB ಅವರು ಏನಿದೇನು ಬ್ರೋಕರ್ ಕಂಪ್ನಿನ ಇಟ್ಕೊಂಡು ನೀವು ಲ್ಯಾಂಡ್ ಅಕ್ವಿಜಿಷನ್ ಮಾಡಿದ್ದೀರಿ. ಎಷ್ಟು ಸಾವಿರ ಎಕರೆಯಲ್ಲಿ ನೀವು ಈಗಾಗಲೇ ನೀವು ಇಂಡಸ್ಟ್ರಿಯಲನ್ನು ಪ್ರಾರಂಭ ಮಾಡಿದ್ದೀರಿ. ಉಳಿದಿದ್ದ ಜಮೀನನ್ನು ಏನು ಮಾಡಿದ್ದೀರಿ? ನಮಗೆ ಆಡಿಟ್ ಮಾಡಿ ಮಾಧ್ಯಮಗಳ ಮುಖಾಂತರ ನೀವು ರೈತರಿಗೆ ತಿಳಿಸಿ. ನಮಗೆ ಗೊತ್ತಿರೋ ಹಾಗೆ 3 ಲಕ್ಷ ಎಕರೆಯಲ್ಲಿ 50,000 ಎಕರೆಯಲ್ಲಿನೂ ಸಹ ಇಂಡಸ್ಟ್ರಿಯಲ್ ಪ್ರಾರಂಭ ಮಾಡಿಲ್ಲ. ಇನ್ನು 2.5 ಲಕ್ಷ ಎಕರೆ ಏನು ಮಾಡಿದ್ದೀರಿ ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ? ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಭದ್ರಸ್ವಾಮಿ, ಜಿಲ್ಲಾಧ್ಯಕ್ಷರು ಯಲವಕುಂಟೆ ಬೈರಾರೆಡ್ಡಿ, ತಾಲೂಕು ಅಧ್ಯಕ್ಷ ಮಾಸ್ತೇನಹಳ್ಳಿ ನಾರಾಯಣಸ್ವಾಮಿ, ವೀರಪ್ಪರೆಡ್ಡಿ, ಅಸ್ಲಂ ಪಾಷಾ ಮತ್ತಿತರರು ಇದ್ದರು. NM ಸುರೇಶ್, MM2V ನ್ಯೂಸ್, ಶ್ರೀನಿವಾಸಪುರ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ಗುಡಿಗಳು ನಮ್ಮ ಹೆಮ್ಮೆ ಅಭಿಯಾನದಡಿ ಈಶಾ ಫೌಂಡೇಶನ್ ಸಹಯೋಗದೊಂದಿಗೆ ಹಸಿರು ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ಚಿಕ್ಕಬಳ್ಳಾಪುರದ ಜಾಲಾರಿ ನರಸಿಂಹಸ್ವಾಮಿ ದೇವಾಲಯ ಆವರಣ ಹಾಗೂ ಬೆಟ್ಟ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ವೇಳೆ ದೇವಾಲಯದ ಸುತ್ತಮುತ್ತ ಹಾಗೂ ಬೆಟ್ಟ ಪ್ರದೇಶದಲ್ಲಿ ತ್ಯಾಜ್ಯವಾಗಿ ಬಿದ್ದಿದ್ದ ಪ್ಲಾಸ್ಟಿಕ್ ಮತ್ತು ಇತರೆ ಕಸವನ್ನು ತೆರವುಗೊಳಿಸಿ ಪ್ರದೇಶವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಲಾಯಿತು. ಈಶಾ ಫೌಂಡೇಶನ್ನ ಸ್ವಯಂ ಸೇವಕರು ಹಾಗೂ ಹಸಿರು ಸ್ವಯಂ ಸೇವಾ ಸಂಸ್ಥೆಯ ಯುವಕರು ಉತ್ಸಾಹದಿಂದ ಪಾಲ್ಗೊಂಡು ಪರಿಸರ ಜಾಗೃತಿ ಮೂಡಿಸಿದರು. ಅಭಿಯಾನದ ಸಂದರ್ಭದಲ್ಲಿ 50ಕ್ಕೂ ಹೆಚ್ಚು ಚೀಲಗಳಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ಸ್ವಚ್ಛಗೊಳಿಸಲಾಯಿತು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂಬ ಸಂದೇಶವನ್ನು ಯುವಕರು ಸಾರ್ವಜನಿಕರಿಗೆ ನೀಡಿದರು. ಸಂಸ್ಥೆಯ ಪದಾಧಿಕಾರಿಗಳು ಮಾತನಾಡಿ, ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು, ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. 13ರಲ್ಲಿನೇ ಆ ಹಸಿರು ಸ್ವಯಂ ಸೇವಕ ಸಂಸ್ಥೆ ಆರಂಭಿಸಿದೆ. ಇದರ ಎದುರುಗಡೆಗೆ ಇರತಕ್ಕಂಥ ಒಂದು ದೇವಾಲಯವನ್ನ ಸ್ವಚ್ಛ ಮಾಡಿ ಅದಕ್ಕೆ ಪುನರ್ ಜನ್ಮವನ್ನು ನೀಡಿದಂಥ ರೀತಿಯಲ್ಲಿ ನೀಡಿ ಒಂದು 8-10 ದೇವಾಲಯಗಳನ್ನು ಅವರು ಸ್ವಚ್ಛ ಮಾಡಿದ್ದಾರೆ. ಇಂಥ ಕಲ್ಯಾಣಿಗಳು ಇಲ್ಲೊಂದಿದೆ, ಅಂತ ಒಂದು 7-8 ಕಲ್ಯಾಣಿಗಳನ್ನ ಸ್ವಚ್ಛ ಮಾಡಿದ್ದಾರೆ. ಅದರಲ್ಲಿ ಲಕ್ಷ ದೀಪೋತ್ಸವವನ್ನು ಮಾಡಿದ್ದಾರೆ. ಅವರ ಕಾರ್ಯಕ್ರಮಗಳು ಹೆಂಗಂದ್ರೆ ಮಳೆಗಾಲದಲ್ಲಿ ಗಿಡಗಳನ್ನು ಹಾಕುವುದು, ಬೀಜದ ಉಂಡೆಗಳನ್ನು ಹಾಕುವಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸಮ್ಮರ್ ಹಾಲಿಡೇಸ್ ಬಂದರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಾಂಪೌಂಡ್ಗೆ ಒರ್ಲಿ ಕಲೆಗಳನ್ನು ಮಾಡ್ತಾರೆ. ಅಕಸ್ಮಾತ್ ಅದೇನಾದ್ರೂ ಬಿದ್ದು ಹೋಗುವಂಥ ಸ್ಥಿತಿಯಲ್ಲಿ ಇದ್ರೆ ಅದನ್ನು ಈಗ ಕಾರ್ಯಕ್ರಮದ ಮುಂದಿನ ಹಂತವಾಗಿ ನಾವು ಈ ಬಾರಿ ನೀವು ನೋಡ್ತಾ ಇದ್ದೀರಾ, ನಮ್ಮ ಗುಡಿಗಳು ನಮ್ಮ ಹೆಮ್ಮೆ, ಅವರ್ ಟೆಂಪಲ್ಸ್ ಅವರ್ ಪ್ರೈಡ್ ಅಂತ ಒಂದು ಟ್ಯಾಗ್ಲೈನ್ ಮುಖಾಂತರ ಈ ಒಂದು ಕಾರ್ಯಕ್ರಮ ಲಾಂಚ್ ಮಾಡ್ತಾ ಇದ್ವಿ. ಇದರ ಕುರಿತಾಗಿ ಈಗ ಸ್ವಾಮಿ ಲವಣ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಬೋದಾಗಿ. So here we thought this is one way to express our support that voluntarily we can come and take care of the temple, particularly the cleanliness. Like Sadhguru has said, temple has been a hub for various things. MMTV News Bureau, Chikkaballapura.
ಗೃಹಿಣಿಯ ಬರ್ಬರ ಕೊಲೆ ಪ್ರಕರಣ ಕುಟುಂಬದವರಿಂದಲೇ ಸಂಚು, ಪೊಲೀಸರ ತನಿಖೆಯಲ್ಲಿ ಹೊರಬಂದ ಬೆಚ್ಚಿ ಬೀಳಿಸುವ ಮಾಹಿತಿ. ಐಪಿಎಲ್ ಕಪ್ ಗೆದ್ದ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ, ನಶೆಯಲ್ಲಿದ್ದವರಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು. ಮಕ್ಕಳ ಭವಿಷ್ಯದ ಜವಾಬ್ದಾರಿ ಪೋಷಕರು ಶಿಕ್ಷಕರದ್ದು, ಶಿಕ್ಷಣದ ಬಗ್ಗೆ ಕಾಳಜಿ ಇರಲಿ, ಶಾಸಕ ಪುಟ್ಟಸ್ವಾಮಿಗೌಡ ಕರೆ. ತಾಲೂಕು ಕಚೇರಿಯಲ್ಲಿ ತಾಂಡವವಾಡುತ್ತಿರುವ ಭ್ರಷ್ಟಾಚಾರ, ಹಣವಿಲ್ಲದೆ ಕೆಲಸ ನಡೆಯಲ್ಲ, ರೈತ ಸಂಘಟನೆಯಿಂದ ತಾಲೂಕು ಕಚೇರಿಗೆ ಮುತ್ತಿಗೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MM ಟಿವಿ ನ್ಯೂಸ್.